ಮೊನ್ನೆ 2 ವಾರದ ಹಿಂದೆ ಮಾವಿನ ಮಿಡಿ ಹಾಕಿಟ್ಟಿದ್ದೆ. ಈಗ ನಾನು ಹೇಗಾಗಿದೆ ಅಂತ ನೋಡ್ತೇನೆ. ನೋಡಿ, ಮಾವಿನ ಮಿಡಿ ಚೆನ್ನಾಗಿ ಚಿರಟಿದೆ. ಅದರಲ್ಲಿ ಹಾಳಾದ ಮಿಡಿಯನ್ನೆಲ್ಲ ಉಂಟು, ಅದನ್ನೆಲ್ಲ ಹಿಕ್ಕಿ ತೆಗಿಬೇಕೀಗ. ನೋಡಿ, ಮಾವಿನ ಮಿಡಿಯಲ್ಲಿ ನೀರು ಪಸೆಲ್ಲ ಇರಬಾರ್ದು. ಚೆನ್ನಾಗಿ ಇದನ್ನು ಒರೆಸಿ ತೆಗಿಬೇಕು. ನೋಡಿ, ಈ ಥರ ಒರೆಸ್ಬೇಕು. ನೋಡಿ, ಅದು ಹಾಳಾದ ಮಿಡಿಯನ್ನೆಲ್ಲ ಹಿಕ್ಕಿಟ್ಟಿದ್ದೇನೆ. ನೋಡಿ, ಇಷ್ಟು ಮಾವಿನ ಮಿಡಿಗೆ ನಾನಿಲ್ಲಿ 1 kg ಅಷ್ಟು ಮೆಣಸು ತಗೊಂಡಿದ್ದೀನಿ. ಇದು ಅಂಗಡಿ ಮೆಣಸಲ್ಲ, ನಾನೇ ಚೆನ್ನಾಗಿ ತೊಳೆದು ಮಿಲ್ಲಿಗೆ ಹೋಗಿ ಹುಡಿ ಮಾಡಿಸಿ ತಂದಿಟ್ಟ ಮೆಣಸು. ಹಾಗೆ 1 kg ಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 kgಗೆ ಅರ್ಧ kg ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಮಿಡಿ ಹಾಳಾಗ್ತದೆ, ಮಾವಿನ ಮಿಡಿ. ಹಾಗಾಗಿ ನಾನು ಹಾಕ್ಕೊಳ್ತಾ ಇದ್ದೇನೆ. ಅಲ್ಲದ್ರೆ 1 kgಗೆ 3/4 kg ಹಾಕ್ತಾರೆ, ಅಲ್ಲದ್ರೆ ಸರಾಸರಿ ಹಾಕುವವರು ಇದ್ದಾರೆ. ನಾನಿಲ್ಲಿ 1 kgಗೆ ಅರ್ಧ kg ಸಾಸಿವೆ ಹುಡಿ. ನಾನಿಲ್ಲಿ ಮಾವಿನ ಮಿಡಿ ಉಪ್ಪೆಲ್ಲ ಹಾಕಿದ ನೀರೇ ತಗೊಂಡಿದ್ದೇನೆ. ನೋಡಿ, ನಿಮಗೆ ಅದು ಬೇಡ ಅಂತ ಹೇಳಿದರೆ ಬೇರೆ ಉಪ್ಪು ನೀರು ಕುದಿ ಬರಿಸಿ ತಗೊಳ್ಬೋದು. ಇದನ್ನು ನಾವು ಉಪ್ಪು ನೀರನ್ನು ಕುದಿ ಬರಿಸೇ ನಾನು ತಗೊಂಡಿದ್ದೇನೆ. ಕುದಿ ಬರಿಸದಿದ್ದರೆ ಹಾಳಾಗ್ತದೆ. ನೋಡಿ, ಸ್ವಲ್ಪ ಇಂಗು ತಗೊಂಡಿದ್ದೇನೆ. ಇಂಗು ಕೆಲವರು ಇಂಗು ಹಾಕ್ತಾರೆ, ಕೆಲವರು ಇಂಗು ಹಾಕೋದಿಲ್ಲ. ಇದು ಅರಶಿನ ಹುಡಿ. ಇದು ನಾವೇ ಹುಡಿ ಮಾಡಿಟ್ಟ ಅರಶಿನ ಹುಡಿ, ಅಂಗಡಿಯಿಂದ ತಂದದ್ದಲ್ಲ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತೇನೆ. ತಣ್ಣೀರೆಲ್ಲ ಹಾಕಬೇಡಿ, ತಣ್ಣೀರೆಲ್ಲ ಹಾಕಿದರೆ ಮಾವಿನ ಮಿಡಿ ಹಾಳಾದಿತ್ತು. ನೋಡಿ, ಚೆನ್ನಾಗಿ ಒರೆಸಿಟ್ಟ ಮಾವಿನ ಮಿಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರಲ್ಲಿ ಒಂದಾದರೂ ಸಹ ಹಾಳು ಮಿಡಿ ಇಲ್ಲ. ಹಾಳು ಮಿಡಿ ಹಾಕಿದರೆ, ಒಂದು ಹಾಳು ಮಿಡಿ ಇದ್ರೂ ಸಹ ಎಲ್ಲ ಉಪ್ಪಿನಕಾಯಿ ಕೆಟ್ಟೋಗ್ತದೆ. ಹಾಗೆ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ನೋಡಿ, ಸ್ವಲ್ಪ ನೀರು ಬೇಕಾದರೆ ನಿಮಗೆ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಇಷ್ಟು ಗಟ್ಟಿ, ಇನ್ನೂ ಸ್ವಲ್ಪ ನೀರು ಮಾಡಿದರೆ ಒಳ್ಳೆಯದು. ಹಾಗೆ ಒಂದು ಸಣ್ಣ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಉಪ್ಪಿನಕಾಯಿ ಹಾಕಲಿಕ್ಕೆ ಭರಣಿ ತಗೊಂಡಿದ್ದೇನೆ. ಚೆನ್ನಾಗಿ ಕ್ಲೀನಾಗಿ ಒರೆಸ್ಬೇಕು. ಹೀಗೆ ಮಾಡಿದರೆ 2-3 ವರ್ಷ ಇಟ್ಟರೂ ಏನು ಹಾಳಾಗೋದಿಲ್ಲ. ಅದರ ಮೇಲೆಗೆ ಸ್ವಲ್ಪ ಸಾಸಿವೆ ಹುಡಿಯನ್ನು ಹಾಕ್ಕೊಂಡೆ, ಹಾಳಾಗೋದಕ್ಕೆ ನೋಡ್ಬೋದು. ನೋಡಿ, ನಾನೊಂದು ಕ್ಲೀನಾಗಿರೋ ಒಂದು ಬೈರಸ್ ತಗೊಂಡಿದ್ದೇನೆ. ಈ ಬಟ್ಟೆಯನ್ನು ತೆಂಗಿನೆಣ್ಣೆಯಲ್ಲಿ ಮುಳುಗಿಸಿ ಇದರ ಒಳಗೆ ಹಾಕ್ಕೊಳ್ಳುವ. ಚೆನ್ನಾಗಿ ಹಾಸಬೇಕು. ಹೀಗೆ ಮಾಡೋದು ಯಾಕಂದರೆ 1-3 ವರ್ಷ ಆದರೂ ಮಾವಿನ ಮಿಡಿ ಉಪ್ಪಿನಕಾಯಿ ಹಾಳಾಗುವುದಿಲ್ಲ. ಇದರ ಮೇಲೆಗೆ ಸ್ವಲ್ಪ ನೋಡಿ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಅದನ್ನು ಹರಡಬೇಕು. ಹೀಗೆ ಮಾಡಿದರೆ ಮಾವಿನ ಮಿಡಿ ಸಮೇತ ಮೆತ್ತಗಾಗೋದಿಲ್ಲ. ಅಷ್ಟು ಚೆನ್ನಾಗಿರ್ತದೆ, ಅಷ್ಟೇ ರುಚಿಯಾಗಿರ್ತದೆ. ನಾವು ಉಪ್ಪಿನಕಾಯಿ ಹೇಗೆ ಹಾಕಿದೆವೋ ಹಾಗೆ ಇರ್ತದೆ. ಹಾಗೆ ಇದರ ಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಹಾಕಿ ಹರಡಿದ ಮತ್ತೆ ಒಂದು ಪ್ಲಾಸ್ಟಿಕ್ ಬಟ್ಟೆ ಎಲ್ಲ ಇಟ್ಟು 3-4 ಬಟ್ಟೆ ಎಲ್ಲ ಇಟ್ಟು ಚೆನ್ನಾಗಿ ಕಟ್ಟಬೇಕು. ಇದರ ಗಾಳಿ ಹೋಗಬಾರ್ದು. ಮತ್ತು ಈ ಉಪ್ಪಿನ ಭರಣಿಯನ್ನು ಬಿಸಿ ಇರುವ ಜಾಗದಲ್ಲಿ ಇಡಬೇಕು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದ.